ಹಾಸನದ ನಂದಗೌಡನಹಳ್ಳಿಯಲ್ಲಿ ಅಕ್ರಮವಾಗಿ ಮರ ಕಡಿದ ಪ್ರಕರಣ ಸಂಸದ ಪ್ರತಾಪ್ ಸಿಂಹ ಸಹೋದರ ವಿಕ್ರಮ್ ಸಿಂಹರಿಗೆ ಮೆಡಿಕಲ್ ಟೆಸ್ಟ್ ಅನ್ನು ಮಾಡಿಸಲಾಗಿದೆ। ಈ ವೇಳೆ ತಹಶೀಲ್ದಾರ್ ವಿರುದ್ಧ ವಿಕ್ರಮ್ ಸಿಂಹ ಕಿಡಿಕಾರ್ತಾರೆ। ನಿಷ್ಠಾವಂತ ಅಧಿಕಾರಿಗಳು ಯಾರು ಅನ್ನೋದು ಗೊತ್ತಿದೆ, ನನ್ನ ವಿರುದ್ಧ ಷಡ್ಯಂತ್ರ ಮಾಡಿದ್ದಾರೆ, ಮುಂದಿನ ದಿನಗಳಲ್ಲಿ ಎಲ್ಲಾ ಹೇಳ್ತೀನಿ ಅಂತ ಹೇಳಿದ್ದಾರೆ। ಹಿಂಸಾಸ್ಪತ್ರೆಗೆ ಮೆಡಿಕಲ್ ಟೆಸ್ಟ್ಗೆ ಬಂದ ವೇಳೆ ಈ ಹೇಳಿಕೆಯನ್ನ ನೀಡಿದ್ದಾರೆ। ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದು ರಾಜಕೀಯ ತಿರುವನ್ನ ಪಡ್ಕೊಳ್ತಾ ಇರೋದು ಎಲ್ರಿಗೂ ಗೊತ್ತಿರುವಂತ ವಿಚಾರ। ಇದರ ಜೊತೆಗೆ ಈಗ ಪ್ರತಾಪ್ ಸಿಂಹ ಅವರು ಕೂಡ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನ ಮಾಡ್ತಾ ಇದ್ದಾರೆ। ಒಂದ್ ಕಡೆಯಲ್ಲಿ ಈಶ್ವರ್ ಖಂಡ್ರೆ ಅರಣ್ಯ ಸಚಿವರು ಅದನ್ನ ಸಮರ್ಥನೆ ಮಾಡ್ಕೊಂಡಿದ್ದಾರೆ। ತಪ್ಪು ಯಾರೇ ಮಾಡಿದ್ರು ತಪ್ಪೇನೆ, ಆ ಸಂಸದರ ತಮ್ಮ ಆದ್ರೂ ಅಷ್ಟೇ, ಅಣ್ಣ ಆದ್ರೂ ಅಷ್ಟೇ, ತಂದೆ ಆದ್ರೂ ಅಷ್ಟೇ, ತಾಯಿ ಆದ್ರೂ ಅಷ್ಟೇ, ಸಂಸದರೇ ಆದ್ರೂ ಅಷ್ಟೇ, ಇದ್ರಲ್ಲಿ ರಾಜಕೀಯ ಇಲ್ಲ ಅನ್ನೋದನ್ನ ಹೇಳ್ತಾ ಇದ್ದಾರೆ। ಆದ್ರೆ ಇಲ್ಲಿ ಏನಂದ್ರೆ ನಿಷ್ಠಾವಂತ ಅಧಿಕಾರಿಗಳು ಯಾರು ಅನ್ನೋದು ಗೊತ್ತಿದೆ ಅನ್ನುವಂತ ವಿಚಾರವನ್ನ ಹೇಳಿದ್ದಾರೆ। ರಾಜಕೀಯವಾಗಿ ತಿರುವನ್ನ ಪಡ್ಕೊಳ್ತಾ ಇದೆ, ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅನ್ನೋದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ। ಯಾಕಂದ್ರೆ ಇದನ್ನ ಬೇಕು ಅಂತಾನೆ ಮಾಡಲಾಗಿದೆ, ದ್ವೇಷದ ರಾಜಕಾರಣವನ್ನ ಮಾಡಲಾಗಿದೆ ಅನ್ನೋದು ಒಂದ್ ಕಡೆಯಲ್ಲಿ ಆರೋಪ ಮಾಡಲಾಗ್ತಾ ಇದೆ। ಗೊತ್ತಿಲ್ಲ ಇದಕ್ಕೆ ಸಂಬಂಧಪಟ್ಟಂತೆ ಇನ್ನು ಏನೆಲ್ಲ ಬೆಳವಣಿಗೆಗಳಾಗುತ್ತೆ ಅಂತ, ಚುನಾವಣೆ ಸಮೀಪದಲ್ಲಿ ಬೇರೆ ಇದೆ। ಹೀಗಿರುವಾಗ ಈ ತರ ಒಂದಷ್ಟು ಬೆಳವಣಿಗೆಗಳು ಆಗ್ತಾ ಇರೋದು ಅದು ಬೇರೆ ಬೇರೆ ತಿರುವನ್ನ ಪಡ್ಕೊಳ್ತಾ ಇದೆ। ಮೆಡಿಕಲ್ ಟೆಸ್ಟ್ಗೆ ಅಂತ ಕರ್ಕೊಂಡು ಬಂದಿದ್ರು, ಆ ಸಂದರ್ಭದಲ್ಲಿ ಅವರು ಈ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ। ವ್ಯವಸ್ಥಿತವಾಗಿ ಟಾರ್ಗೆಟ್ ಆಗ್ತಾ ಇದೆ। ಇದಕ್ಕೆಲ್ಲ ಆನ್ಸರ್ ಕೊಡ್ತೀನಿ। ರಾಜಕೀಯ ಪಿತೂರಿ ಅಂತೀರ ಇದು? ಯಾರು ನಿಷ್ಠಾವಂತ ಅಧಿಕಾರಿ ಹೇಳ್ತೀನಿ, ರಾಜಕೀಯ ಇದೆ ಏನು ಯಾವ್ಯಾವ ನಿಷ್ಠಾವಂತ ಅಧಿಕಾರಿ ಅಂತ ಯಾರನ್ನ ಹೇಳ್ತಿದ್ರೆ ಅವ್ರ ನಿಷ್ಠೆ ಯಾರಿಗೆ ಅನ್ನೋದನ್ನು ಹೇಳ್ತೀನಿ। ರಾಜಕೀಯವಾಗಿ ರಾಜಕೀಯ ಪಿತೂರಿ ನನ್ನನ್ನ ವ್ಯವಸ್ಥಿತವಾಗಿ ಮುಗಿಸ್ಲಿಕ್ಕೋಸ್ಕರ ಪ್ರಯತ್ನ ಮಾಡ್ತಾರೆ। ಆನ್ಸರ್ ಕೊಡ್ತೀನಿ, ಹಿಂದೆ ಟಾರ್ಗೆಟ್ ಮಾಡ್ತೇನೆ, ಇದನ್ನ ವ್ಯವಸ್ಥಿತವಾಗಿ ಟಾರ್ಗೆಟ್ ಆಗ್ತಾ ಇದೆ। ಇದಕ್ಕೆಲ್ಲ ಆನ್ಸರ್ ಕೊಡ್ತೀನಿ। ರಾಜಕೀಯ ಪಿತೂರಿ ಅಂತೀರ ಇದು? ಯಾರು ನಿಷ್ಠಾವಂತ ಅಧಿಕಾರಿ ಹೇಳ್ತೀನಿ, ರಾಜಕೀಯ ಇದೆ ಏನು ಯಾವ್ಯಾವ ನಿಷ್ಠಾವಂತ ಅಧಿಕಾರಿ ಅಂತ ಯಾರನ್ನ ಹೇಳ್ತಿದ್ರೆ ಅವ್ರ ನಿಷ್ಠೆ ಯಾರಿಗೆ ಅನ್ನೋದನ್ನು ಹೇಳ್ತೀನಿ। ರಾಜಕೀಯವಾಗಿ ರಾಜಕೀಯ ಪಿತೂರಿ ನನ್ನನ್ನ ವ್ಯವಸ್ಥಿತವಾಗಿ ಮುಗಿಸ್ಲಿಕ್ಕೋಸ್ಕರ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್। ಈ ಪ್ರಕರಣ ರಾಜಕೀಯ ತಿರುವನ್ನ ಕೂಡ ಪಡ್ಕೊಳ್ತಾ ಇದೆ, ಸೊ ಯಾವ ರೀತಿಯಾದಂತಹ ಆರೋಪ ಪ್ರತ್ಯಾರೋಪಗಳು ನಡೀತಾ ಇದೆ ಈಗ? ಈಗಾಗಲೇ ಹಾಸನದ ಹಿಮ್ಸ್ ಆಸ್ಪತ್ರೆಗೆ ಮೆಡಿಕಲ್ ಟೆಸ್ಟ್ಗೆ ಸಂಸದ ಪ್ರತಾಪ್ ಸಿಂಹರವರ ಸಹೋದರ ವಿಕ್ರಮ್ ಸಿಂಹರವರನ್ನು ಕೂಡ ಕರೆದುಕೊಂಡು ಬಂದಿರುವಂತದ್ದು। ನಿನ್ನೆ ರಾತ್ರಿ ಬೆಂಗಳೂರಿನಲ್ಲಿ ಏನು ಇವರನ್ನ ಅಂದ್ರೆ ಹಾಸನ ಜಿಲ್ಲೆ ಬೇಲೂರು ತಾಲೂಕಿನ ನಂದಗೌಡನಹಳ್ಳಿಯಲ್ಲಿ ಅಕ್ರಮವಾಗಿ ಮರಗಳನ್ನು ಕಡಿದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಿನ್ನೆ ಬೆಂಗಳೂರಿನಲ್ಲಿ ಇವ್ರನ್ನ ಅರೆಸ್ಟ್ ಮಾಡಲಾಗಿತ್ತು। ನಂತರ ಹಾಸನದ ಗೆಂಡೆಕಟ್ಟೆ ಅರಣ್ಯ ಧಾಮದಲ್ಲಿ ಅಂದ್ರೆ ವಿಚಾರಣೆಗಾಗಿ ಸಾಕಷ್ಟು ತಡರಾತ್ರಿ ಕೂಡ ಅರಣ್ಯಾಧಿಕಾರಿಗಳು ಇವ್ರನ್ನ ವಿಚಾರಣೆ ಮಾಡಿರುವಂತದ್ದು। ನಂತರ ಇವತ್ತು ಬೆಳಿಗ್ಗೆ ಸುಮಾರು 10:30 ಗಂಟೆಗೆ ಹಾಸನದ ಹಿಮ್ಸ್ ಆಸ್ಪತ್ರೆಗೆ ಮೆಡಿಕಲ್ ಟೆಸ್ಟ್ಗೆ ಕೂಡ ಕರ್ಕೊಂಡು ಬಂದಿರುವಂತದ್ದು। ಆ ಸಂದರ್ಭದಲ್ಲಿ ವಿಕ್ರಮ್ ಸಿಂಹಾರ್ ಅವರೇನಿದ್ದಾರೆ ಬೇಲೂರು ತಹಶೀಲ್ದಾರ್ ಮಮತಾರ್ ಅವರ ವಿರುದ್ಧ ಸಾಕಷ್ಟು ಪರೋಕ್ಷವಾಗಿ ಕಿಡಿಕಾರಿರುವಂತದ್ದು। ಯಾಕಂತಂದ್ರೆ ಇಲ್ಲಿ ರಾಜಕೀಯವಾಗಿ ನನ್ನನ್ನು ಷಡ್ಯಂತ್ರ ಮಾಡಿ ಸಿಗಿಸ್ಲಿಕ್ಕೆ ಹುನ್ನಾರವನ್ನು ಕೂಡ ಮಾಡಿಕೊಳ್ತಾ ಇದ್ದಾರೆ, ಮುಂದಿನ ದಿನಗಳಲ್ಲಿ ಏನಿದೆ ಅನ್ನೋದನ್ನ ಎಲ್ಲವನ್ನು ಕೂಡ ತೋರಿಸ್ತೀನಿ ಅನ್ನುವ ಮಾತುಗಳನ್ನ ಆಡುವ ಮುಖಾಂತರ ಒಂದ್ ರೀತಿ ಆಸ್ಪತ್ರೆಯಲ್ಲಿ ಕೂಗಾಡಿರುವಂತದ್ದು ನೀತಿ। ಧನ್ಯವಾದ ಪ್ರಕಾಶ್ ತಮ್ಮ ಡೀಟೇಲ್ಸ್ಗಾಗಿ। ಇದಕ್ಕೆಲ್ಲ ಆನ್ಸರ್ ಕೊಡ್ತೀನಿ। ರಾಜಕೀಯ ಪಿತೂರಿ ಅಂತೀರ ಇದು? ಯಾರು ನಿಷ್ಠಾವಂತ ಅಧಿಕಾರಿ ಹೇಳ್ತೀನಿ, ರಾಜಕೀಯ ಇದೆ ಏನು ಯಾವ್ಯಾವ ನಿಷ್ಠಾವಂತ ಅಧಿಕಾರಿ ಅಂತ ಯಾರನ್ನ ಹೇಳ್ತಿದ್ರೆ ಅವ್ರ ನಿಷ್ಠೆ ಯಾರಿಗೆ ಅನ್ನೋದನ್ನು ಹೇಳ್ತೀನಿ। ರಾಜಕೀಯವಾಗಿ ರಾಜಕೀಯ ಪಿತೂರಿ ನನ್ನನ್ನ ವ್ಯವಸ್ಥಿತವಾಗಿ ಮುಗಿಸ್ಲಿಕ್ಕೋಸ್ಕರ ಪ್ರಯತ್ನ ಮಾಡ್ತಾರೆ। ಆನ್ಸರ್ ಕೊಡ್ತೀನಿ, ಹಿಂದೆ ಟಾರ್ಗೆಟ್ ಮಾಡ್ತೇನೆ, ಇದನ್ನ ವ್ಯವಸ್ಥಿತವಾಗಿ ಟಾರ್ಗೆಟ್ ಆಗ್ತಾ ಇದೆ। ಇದಕ್ಕೆಲ್ಲ ಆನ್ಸರ್ ಕೊಡ್ತೀನಿ। ರಾಜಕೀಯ ಪಿತೂರಿ ಅಂತೀರ ಇದು? ಯಾರು ನಿಷ್ಠಾವಂತ